ಮಾಯಾಪುರ ಎಂಬ ಹಳ್ಳಿಯಲ್ಲಿ ಶಂಕರ್ ಎಂಬ ಹಾಲು ವ್ಯಾಪಾರಿ ವಾಸಿಸುತ್ತಿದ್ದ. ಶಂಕರ್ ಒಂದು ಹಸುವನ್ನು ಹೊಂದಿದನು. ಶಂಕರ್ ತನ್ನ ಹಸುವನ್ನು ತುಂಬಾ ಪ್ರೀತಿಸುತ್ತಿದ್ದನು, ಏಕೆಂದರೆ ಅದು ಅವನ ಜೀವನೋಪಾಯದ ಮೂಲವಾಗಿತ್ತು. ಶಂಕರ್ ತನ್ನ ಹಸುಗಳಿಗೆ ಮೇವು ಹಾಕಿ ಅವುಗಳಿಗೆ ನೀರು ಕೊಡುತ್ತಿದ್ದನು. ನಂತರ ಅವನು ಸ್ನಾನ ಮಾಡಿ ದೇವರನ್ನು ಪೂಜಿಸುತ್ತಿದ್ದನು. ಅವನ ಹೆಂಡತಿ ಉಪಹಾರವನ್ನು ತಯಾರಿಸುತ್ತಿದ್ದಳು. ಶಂಕರ್ ಉಪಹಾರಕ್ಕಾಗಿ ಹಾಲು ಪ್ಯಾಕ್ ಮಾಡಿ ಡಬ್ಬಿಯಲ್ಲಿ ತುಂಬಿಸುತ್ತಿದ್ದನು. ಶಂಕರ್ ತನ್ನ ಸೈಕಲ್ನಲ್ಲಿ ಶಿಬಿರಕ್ಕೆ ಹೋಗಿ ಜನರ ಮನೆಗಳಿಗೆ ಹಾಲು ತಲುಪಿಸುತ್ತಿದ್ದನು. ಮನೆಗಳಿಗೆ ಹಾಲು ತಲುಪಿಸಿದ ನಂತರ ಹಾಲು ಉಳಿದಿದ್ದರೆ ಶಂಕರ್ ಡಬ್ಬಿಯನ್ನು ಭೋಲಾಪುರಕ್ಕೆ ಹೋಗುವ ರಸ್ತೆಯಲ್ಲಿರೋ ಮರದ ಕೆಳಗೆ ಇಟ್ಟುತ್ತಿದ್ದನು. ಈ ರೀತಿಯಾಗಿ ಅವನ ಉಳಿದ ಹಾಲು ಕೂಡ ಮಾರಾಟವಾಗುತ್ತಿತ್ತು. ಜನರು ಶಂಕರ್ ಹಾಲನ್ನು ತುಂಬ ಪ್ರೀತಿಸುತ್ತಿದ್ದರು, ಏಕೆಂದರೆ ಅವನು ಸಂಪೂರ್ಣವಾಗಿ ಶುದ್ಧ ಹಾಲನ್ನು ಮಾರಾಟ ಮಾಡುತ್ತಿದ್ದನು. ಈ ರೀತಿಯಾಗಿ ಶಂಕರ್ ಉತ್ತಮ ಆದಾಯವನ್ನು ಗಳಿಸಿದನು. ಸಂಜೆ ಅವನು ತರಕಾರಿಗಳು ಮತ್ತೆ ಹಣ್ಣುಗಳೊಂದಿಗೆ ಮನೆಗೆ ಹಿಂತಿರುಗಿ ಉಳಿದ ಹಣವನ್ನು ಅವನ ಹೆಂಡತಿಗೆ ನೀಡುತ್ತಿದ್ದನು. ಒಂದು ರಾತ್ರಿ ಶಂಕರ್ ನೆರೆಯ ಸಂಜಯ್ ಶಂಕರ್ನ ಮನೆಗೆ ಬರುತ್ತಾನೆ. ಹೇ ಶಂಕರ್, ನನಗೆ ಹಾಲು ಸಿಗಬಹುದೇ? ಕೆಲವು ಅತಿಥಿಗಳು ಬಂದಿದ್ದಾರೆ, ನಾವು ಚಹಾ ಮಾಡಬೇಕು. ಹೌದು ಸಂಜಯ್, ಏಕೆ ಬೇಡ? ನಿಮ್ಮ ಅತಿಥಿಗಳು ನನ್ನ ಅತಿಥಿಗಳು. ಹೇ ಮಾಲ್ತಿ, ದಯವಿಟ್ಟು ಸಂಜಯ್ ಭಯ್ಯಗೆ ಸ್ವಲ್ಪ ಹಾಲು ಕೊಡಿ, ಅವನ ಅತಿಥಿಗಳು ಮನೆಗೆ ಬಂದಿದ್ದಾರೆ. ಮತ್ತು ಮಾರುತಿ ಹಾಲು ಖರೀದಿಸಲು ಹೊಲಗೆ ಹೋಗುತ್ತಾನೆ. ಸಂಜಯ್ನ ಕಣ್ಣುಗಳು ಶಂಕರ್ನ ಮನೆಯಲ್ಲಿ ಇರಿಸಲಾಗಿರುವ ಟಿವಿ, ಫ್ರಿಡ್ಜ್, ಕೂಲರ್ ಮತ್ತು ವಾಷಿಂಗ್ ಮೆಷಿನ್ ಮೇಲೆ ಬೀಳುತ್ತವೆ. ಸಂಜಯ್ ಶಂಕರ್ನ ಮನೆಯಿಂದ ಹಾಲನ್ನು ತೆಗೆದುಕೊಂಡು ಹೊರಬರುತ್ತಾನೆ ಮತ್ತು ಅವನು ಹಾಲು ಮಾರಾಟ ಮಾಡುವ ಮೂಲಕ ಬಹಳಷ್ಟು ಹಣವನ್ನು ಗಳಿಸಿದ್ದಾನೆ ಎಂದು ಭಾವಿಸುತ್ತಾನೆ. ಆದ್ದರಿಂದ ನಾನು ಕೂಡ ಒಂದು ಹಸುವನ್ನು ಖರೀದಿಸಿ ಹಾಲು ಮಾರಾಟ ಮಾಡಲು ಪ್ರಾರಂಭಿಸಬೇಕು. ಆಗ ನಾನು ಕೂಡ ಶೀಘ್ರದಲ್ಲೇ ಶಂಕರ್ನಂತೆ ಶ್ರೀಮಂತನಾಗುತ್ತೇನೆ. ಸಂಜಯ್ ಶನಿವಾರ ಮಾರುಕಟ್ಟೆಯಿಂದ ಹಸುವನ್ನು ಖರೀದಿಸುತ್ತಾನೆ. ಸಂಜಯ್ ಹಸುವಿಗೆ ಏನನ್ನು ತಿನ್ನಿಸುವುದಿಲ್ಲ ಮತ್ತು ಹಾಲು ತೆಗೆಯಲು ಕೋಲಿನಿಂದ ಹಸುವನ್ನು ಹೊಡೆಯುತ್ತಾನೆ ಮತ್ತು ಹಸು ಹಾಲು ನೀಡದಿದ್ದರೆ ಅವನು ತನ್ನ ಹಸುವನ್ನು ಚುಚ್ಚುಮದ್ದು ಮಾಡಿ ಬಲವಂತವಾಗಿ ತೊಳೆಯುತ್ತಾನೆ. ಇಂದು ಹಾಲು ಕುಡಿದ ನಂತರ ಸಂಜೆ ಹಾಲಿನಲ್ಲಿ ಬಹಳಷ್ಟು ನೀರು ಬೆರೆಸಿ ಡಬ್ಬಿಯಲ್ಲಿ ಹಾಲನ್ನು ತುಂಬಿಸಿ ಹಾಲನ್ನು ಮಾರಾಟ ಮಾಡಲು ಭೋಲಾಪುರಕ್ಕೆ ಹೋಗುವ ರಸ್ತೆಯಲ್ಲಿ ನಿಂತಿದ್ದಾನೆ. ಆದರೆ ಯಾರೂ ಸಂಜೆನ ಹಾಲನ್ನು ಇಂಜೆಕ್ಟ್ ಮಾಡಿದ ನೀರು ಬೆರೆಸಿ ಖರೀದಿಸುವುದಿಲ್ಲ. ಜನರು ಶಂಕರ್ ಅವರ ಶುದ್ಧ ಹಾಲನ್ನು ಇಷ್ಟಪಡುತ್ತಾರೆ ಮತ್ತು ಜನರು ನನ್ನ ಹಾಲನ್ನು ಖರೀದಿಸುತ್ತಿಲ್ಲ ಎಂದು ಭಾವಿಸುತ್ತಾರೆ. ನನ್ನ ಹಸು ನಿಷ್ಪ್ರಯೋಜಕವಾಗಿದೆ ಎಂದು ತೋರುತ್ತದೆ. ಜನರಿಗೆ ನನ್ನ ಹಸುವಿನ ಹಾಲು ಇಷ್ಟವಿಲ್ಲ. ಇನ್ನು ನಾನು ಮನೆಗೆ ಹೋಗಿ ನನ್ನ ಹಸುವನ್ನು ತುಂಬಾ ಹೊಡೆಯುತ್ತೇನೆ ಮತ್ತು ರಾತ್ರಿಯಲ್ಲಿ ರಹಸ್ಯವಾಗಿ ಶಂಕರ್ ಕದಿಯುತ್ತಾನೆ. ನಾನು ಅದನ್ನು ತೆಗೆದುಕೊಳ್ಳುತ್ತೇನೆಯೇ ಅಥವಾ ಶಂಕರ್ ಏನು ಮಾಡುತ್ತಾನೆ ಎಂದು ನೋಡುತ್ತೇನೆಯೇ? ರಾತ್ರಿಯಾದಾಗ ಸಂಜಯ್ ಶಂಕರ್ ಅವರ ದನದ ಕೊಟ್ಟಿಗೆಗೆ ಹೋಗುತ್ತಾನೆ. ಮೊದಲು ಅವನು ಹಸುವಿನ ಬಾಯಿಯನ್ನು ಹಗ್ಗದಿಂದ ಕಟ್ಟುತ್ತಾನೆ, ಇದರಿಂದ ಅದು ಯಾವುದೇ ಶಬ್ದ ಮಾಡುವುದಿಲ್ಲ. ನಂತರ ಅವನು ಹಸುವನ್ನು ತೆಗೆದುಕೊಂಡು ತನ್ನ ಅತ್ತೆಯ ಮನೆಗೆ ಓಡಿ ಹೋಗುತ್ತಾನೆ. ಬೆಳಿಗ್ಗೆ ಯಾವಾಗ ಶಂಕರ್ ಎಚ್ಚರವಾದಾಗ ಶಂಕರ್ ಕಾಣೆಯಾಗಿರುವುದನ್ನು ಕಂಡುಕೊಂಡನು. ಇದನ್ನು ನೋಡಿ ಶಂಕರ್ ಆಘಾತಕ್ಕೊಳಗಾಗುತ್ತಾನೆ. ಶಂಕರ್ ತನ್ನ ಮನೆಯ ಹೊರಗೆ ನಿಂತು ಅಳಲು ಪ್ರಾರಂಭಿಸುತ್ತಾನೆ. ಗ್ರಾಮಸ್ಥರ ಗುಂಪು ಶಂಕರ್ ಸುತ್ತಲೂ ಸೇರುತ್ತದೆ. ಗ್ರಾಮದ ಮುಖ್ಯಸ್ಥ ಕೂಡ ಬರುತ್ತಾನೆ. ಏನಾಯಿತು? ನೀವು ಯಾಕೆ ಇಷ್ಟೊಂದು ಜನದಟ್ಟಣೆಯಿಂದ ಇದ್ದೀರಿ? ಹೇ ಮುಖ್ಯಸ್ಥ, ನನ್ನ ಹಸು ಕದ್ದಿದೆ. ಈಗ ನಾನು ನನ್ನ ಕುಟುಂಬವನ್ನು ಹೇಗೆ ಪೋಷಿಸುವುದು? ನನಗೆ ಜೀವನೋಪಾಯಕ್ಕೆ ಬೇರೆ ಮಾರ್ಗವಿಲ್ಲವೇ? ನಾನು ನನ್ನ ಸೇವಕರನ್ನು ಮಾರಿ ಸುತ್ತಮುತ್ತಲಿನ ಹಳ್ಳಿಗಳಿಗೆ ನಿಮ್ಮನ್ನು ಕರೆದೊಯ್ಯಲು ಪ್ರಯತ್ನಿಸುತ್ತೇನೆ. ಹೀಗೆ ಹೇಳಿದ್ದತ್ತ ಮುಖ್ಯಸ್ಥನು ಹೊರಟು ಹೋಗುತ್ತಾನೆ. ಶಂಕರ್ ತನ್ನ ಹಸುವನ್ನು ಹುಡುಕಲು ಕಾಡಿಗೆ ಹೋಗುತ್ತಾನೆ. ಕಾಡಿನಲ್ಲಿ ಮಾರ್ಗದರ್ಶಿಯನ್ನು ಹುಡುಕುತ್ತಿರುವಾಗ ರಾತ್ರಿಯಾಗುತ್ತದೆ, ಆದರೆ ಅವನಿಗೆ ಹಸು ಸಿಗುವುದಿಲ್ಲ. ಶಂಕರ್ ತುಂಬಾ ದಣಿದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾನೆ. ಶಂಕರ್ ಕುಳಿತುಕೊಳ್ಳುವ ಮರವು ಹಳೆಯ ಪೀಪಲ್ ಮರವಾಗಿದೆ. ಆ ಮರದ ಕೆಳಗೆ ಒಂದು ದೆವ್ವ ವಾಸಿಸುತ್ತಿತ್ತು. ದೆವ್ವ ಇದ್ದಕ್ಕಿದ್ದಂತೆ ಶಂಕರ್ ಮುಂದೆ ಪ್ರತ್ಯಕ್ಷವಾಗುತ್ತದೆ. ಶಂಕರ್ ಹೆದರುತ್ತಾನೆ. ನನ್ನನ್ನು ಕೊಲ್ಲಬೇಡ, ನಾನೇನೂ ಮಾಡಿಲ್ಲ, ಭಯಪಡಬೇಡಿ, ಮೆಕ್ಸಿಕೋ ನನಗೆ ಹಾನಿ ಮಾಡುವುದಿಲ್ಲ. ನಾನು ಒಳ್ಳೆಯ ಪ್ರೇತ ಮತ್ತು ನನ್ನ ಮ್ಯಾಜಿಕ್ನಿಂದ ನಾನು ಒಳ್ಳೆಯ ಜನರಿಗೆ ಸಹಾಯ ಮಾಡಿ ಕೆಟ್ಟ ಜನರಿಗೆ ಪಾಠ ಕಲಿಸುತ್ತೇನೆ. ಹಾಗಾಗಿ ನಾನಿಲ್ಲಿದ್ದೇನೆ. ಶಂಕರ್ ಪ್ರೇತಕ್ಕೆ ಇಡೀ ಕಥೆಯನ್ನು ಹೇಳುತ್ತಾನೆ. ನೀವು ಕಾಡಿನಲ್ಲಿ ಏನು ಮಾಡುತ್ತಿದ್ದೀರಿ? ನಾನು ಪ್ರಾಮಾಣಿಕ ವ್ಯಕ್ತಿ, ನಾನು ನಿಮಗೆ ಒಂದು ಹಸುವನ್ನು ಕೊಡುತ್ತೇನೆ. ಪ್ರೇತವು ತನ್ನ ಮಾಂತ್ರಿಕ ಶಕ್ತಿಯನ್ನು ಬಳಸಿ ಶಂಕರ್ಗೆ ಒಂದು ಹಸುವನ್ನು ಕೊಡುತ್ತಾ, ಈ ಹಸು 50 ಲೀಟರ್ ಹಾಲು ನೀಡುತ್ತದೆ. ಸದ್ಯಕ್ಕೆ ಹಾಲಿನೊಂದಿಗೆ ಸಮಾಧಾನ ಮಾಡಿಕೊಳ್ಳಿ. ಕೆಲವೇ ದಿನಗಳಲ್ಲಿ ನಿಮ್ಮ ನಿಜವಾದ ಯಶಸ್ಸನ್ನು ನಾನು ಕಂಡುಕೊಳ್ಳುತ್ತೇನೆ. ಹೀಗೆ ಹೇಳುತ್ತಾ ಪ್ರೇತವು ಶಂಕರ್ನ ಹಸುವನ್ನು ತೆಗೆದುಕೊಂಡು ಅಲ್ಲಿಂದ ಕಣೆಯಾಗುತ್ತದೆ ಮತ್ತು ಶಂಕರ್ನ ಪರಿ ತಲುಪುತ್ತದೆ ಮತ್ತು ಇದನ್ನು ತೆಗೆದುಕೊಳ್ಳಿ, ನಿನ್ನ ನಿಜವಾದ ಹಸು ಎಂದು ಹೇಳುತ್ತದೆ. ಹೀಗೆ ಹೇಳುತ್ತಾ ಪ್ರೇತವು ಕಣೆಯಾಗುತ್ತದೆ. ಶಂಕರ್ಗೆ ಈಗ 2 ಹಸುಗಳಿವೆ. ಶಂಕರ್ ಹಾಲು ಮಾರಾಟ ಮಾಡುವ ಜೊತೆಗೆ ತನ್ನದೇ ಆದ ಡೈರಿಯನ್ನು ತೆರೆಯುತ್ತಾನೆ. ಅಲ್ಲಿ ಅವನು ಮೊಸರು, ಚೀಸ್, ಬೆಂಗ, ದೇಸಿ ತುಪ್ಪ ಮತ್ತು ಮಜ್ಜಿಗೆಯನ್ನು ಮಾಡುತ್ತಾನೆ. ಕೆಲವೇ ದಿನಗಳಲ್ಲಿ ಶಂಕರ್ ತುಂಬಾ ಶ್ರೀಮಂತನಾಗುತ್ತಾನೆ ಮತ್ತು ಅವನು ತನಗಾಗಿ ಒಂದು ದೊಡ್ಡ ಮನೆ ಮತ್ತು ಕಾರನ್ನು ಕೂಡ ಖರೀದಿಸುತ್ತಾನೆ.